ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಅರಿ ಎಂಬ್ರಾಯ್ಡಿಂಗ್ ವರ್ಕ್ ಬೇಸಿಕ್ನ ತೋರಿಸ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಜರಿ ಥ್ರೆಡ್ಡಲ್ಲಿ ಫ್ಲವರ್ ಡಿಸೈನ್ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ಲೀಫ್ ಡಿಸೈನ್ನ ಔಟ್ಲೈನ್ ಬೀಡ್ಸು ಮತ್ತು ಇನ್ನರು ಸಿಲ್ಕ್ ಥ್ರೆಡ್ಡಲ್ಲಿ ಯಾವ ಥರ ಫಿಲಪ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ ನೋಡಿ. ಆ್ಯಕ್ಚುಲಿ ಇದು ಔಟ್ಲೈನ್ ಆಗಿ ನಾನು ಒಂದು ಲೀಫ್ನ ನಾನೇ ಡ್ರಾ ಮಾಡ್ತಾಯಿದ್ದೀನಿ. ಇದು ಡ್ರಾ ಮಾಡಿದ ಮೇಲೆ ನಾನು ಇದರಲ್ಲಿ ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿರಿ. ಈ ಥರ ಡಿಸೈನ್ ಬಂದಾಗ ಬೀಡ್ಸು ಒಂದೊಂದು ಅಥವಾ ಎರಡೆರಡು ಹಾಕಿದರೆ ತುಂಬ ನೀಟಾಗಿ ಕೂರುತ್ತೆ. ಲೀಫ್ನ ಒಂದು ಪಾಯಿಂಟಿಂದ ಬೀಡ್ಸ್ ಹಾಕಂತ ಹೋಗಿ ಮತ್ತು ಅಲ್ಲೇ ಎಂಡ್ ಆದಮೇಲೆ ಅಲ್ಲೇ ಎಂಡ್ಲಾಕ್ ಮಾಡಿಬಿಡಿ ನೋಡಿ. ನೀಟಾಗಿ ಎರಡೆರಡು ಬೀಡ್ಸೇ ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ನೀಟಾಗಿ ಬರ್ತಿದೆ. ಯಾಕಪ್ಪ ಅಂದರೆ ಔಟ್ಲೈನ್ ನಾವು ಯಾವ ಥರ ಹಾಕೊಂಡಿದ್ದೀವೋ ಅದ್ರ ಮೇಲೆ ಈ ಮೂರು ಹಾಕಿದರೆ ಲೈನ್ ಕರೆಕ್ಟಾಗಿ ಬರೋದಿಲ್ಲ. ಒಂದೊಂದು ಅಥವಾ ಎರಡೆರಡು ಹಾಕಿ, ಎರಡೆರಡು ಹಾಕಿದ್ರೂ ನಡೆಯುತ್ತೆ. ನೀಟಾಗಿ ಆ ಲೈನ್ ಮೇಲೇ ಹಾಕಂತ ಚೈನ್ ಹಾಕ್ಬಿಡಿ ನೋಡಿರಿ, ಎಷ್ಟು ನೀಟಾಗಿ ಬರ್ತಿದೆ. ನೋಡಿಕೊಂಡು ನಿಧಾನಕ್ಕೆ ಹಾಕಿ. ಈ ಮೂಲೆ ಬಂದಾಗ ಅಲ್ಲಿವರೆಗೂ ಬೀಡ್ಸ್ ಹಾಕಿ ನೋಡಿರಿ. ಮೂಲೆ ಬರೋವರೆಗೂ ಇಲ್ಲಿವರೆಗೂ ಬೀಡ್ಸ್ ಹಾಕ್ತೀನಿ. ಹಾಕಿದ್ಮೇಲೆ ಮತ್ತೆ ಎಕ್ಸ್ಟ್ರಾ ಒಂದು ಬೀಡ್ಸ್ ಹಾಕ್ತಾಯಿದ್ದೀನಿ. ಚೂಪ್ ಬರ್ಬೇಕಲ್ಲ. ಈಗ ಒಂದು ಚೈನ್ ಹಾಕ್ತೀನಿ ನೋಡಿರಿ, ಅದು ಸ್ಟ್ರೈಟಾಗಿ. ಮತ್ತು ನಾವು ಯಾವ ಕಡೆ ಹೋಗ್ಬೇಕೋ ಆ ಕಡೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಬೀಡ್ಸ್ ಹಾಕ್ತಾ ಹೋಗ್ತೀನಿ ನೋಡಿ. ತುಂಬ ನೀಟಾಗಿ ನಿಧಾನಕ್ಕೆ ಹಾಕಂತ ಬಂದರೆ ಚೆನ್ನಾಗಿರುತ್ತೆ. ಬೀಡ್ಸ್ ಹಾಕ್ಬೇಕಾದ್ರೆ ಹುಷಾರಾಗಿ ತಗೋಬೇಕು. ಸ್ವಲ್ಪ ವ್ಯತ್ಯಾಸ ಆಯ್ತು ಅಂದರೆ ಬೀಡ್ಸಲ್ಲಿ ಕಡೆಗೆ ಹೋಗ್ತವೆ. ಅದಕ್ಕೋಸ್ಕರ ನೋಡಿ ನಿಧಾನಕ್ಕೆ ಹಾಕ್ಕೊಂಡು ಬರ್ರಿ. ಈಗ ಲಾಸ್ಟಿಗೆ ಬಂದಿದ್ದೀವಲ್ಲ, ಅಲ್ಲಿಗೆ ಎಷ್ಟು ಬೀಡ್ಸ್ ಹಿಡಿಸುತ್ತೋ ಅಷ್ಟೇ ಹಾಕಿ. ಎಕ್ಸ್ಟ್ರಾ ಹಾಕಕ್ಕೆ ಹೋಗ್ಬೇಡ್ರಿ. ಎಕ್ಸ್ಟ್ರಾ ಹಾಕಿದ್ರೆ ಏನಾಗುತ್ತೆ, ಅದು ಶೇಪ್ ವೇರಿಯೇಷನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ ನೀಟಾಗಿ ಅಲ್ಲಿ ಎಷ್ಟು ಬೀಡ್ಸ್ ಬೇಕಾಗುತ್ತೋ ಅಷ್ಟೇ ಹಾಕಿ ನೋಡಿ. ಹಾಕಿದ್ಮೇಲೆ ಒಳಗಡೆಯಿಂದ ಹೊರಗಡೆ ಅದು ಸ್ಟ್ರೈಟಾಗಿ ಬಂದಮೇಲೆ ಒಳಗಡೆ ಸೈಡ್ಗೆ ಒಂದು ಎಂಡ್ಲಾಕ್ ಮಾಡಿಬಿಡಿ ನೋಡಿ. ಎಷ್ಟು ನೀಟಾಗಿ ಬಂದಿದೆಯಲ್ಲ ಶೇಪು ನೋಡಿ. ಈಗ ಇದಕ್ಕೆ ನಾನು ಸಿಲ್ಕ್ ಥ್ರೆಡ್ ಬಳಸ್ತೀನಿ. ಅದು 2 ಲೈನ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ನೋಡಿ. ಈ ಲೀಫು ಮತ್ತು ಡಿಸೈನು ಯಾವುದೇ ಒಂದು ಫಿಲಪ್ ಮಾಡ್ಬೇಕಾದ್ರೆ 2 ಲೈನ್ ತಗೊತೀವಿ. ಅದಕ್ಕೂ ಜಾಸ್ತಿ ತಗೊಳೋದಿಲ್ಲ. 2 ಲೈನ್ ತಗೊಂಡ್ರೆ ಕರೆಕ್ಟಾಗಿ ನೀಟಾಗಿ ಕಾಣಿಸುತ್ತೆ. ಈ ಸೆಂಟ್ರಲ್ಲಿ ಏನಾದರೂ ದಪ್ಪಕ್ಕೆ ಬೀಡ್ಸ್ ಹಾಕಿ ಅದ್ರ ಮೇಲೆ ಹಾಕಿದರೆ ಒಂಥರ ಲೀಫು ಮೇಲೆ ಅಂದರೆ ಉಬ್ಬಿರೋ ಥರ ಕಾಣಿಸುತ್ತೆ. ಅದು ಒಂಥರ ಶೇಪ್ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಫಸ್ಟು ಸೆಂಟ್ರಲ್ಲಿ ಹಾಕ್ಕೊಂತೀನಿ ನೋಡಿ. ಆ ಲೀಫ್ ತುಂಬೋದು ಕ್ರಾಸಿಂದ ಕ್ರಾಸಿಗೆ ತುಂಬ್ತೀವಿ. ಈಗ ನಾನು ಮಧ್ಯದಲ್ಲಿ ಅಂದರೆ ಅದು ಲೀಫು ಮಧ್ಯದಲ್ಲಿ ಸ್ವಲ್ಪ ಉಬ್ಬಿರೋ ಥರ ಕಾಣಲಿ ಅಂತ ನಾನೇನು ಮಾಡ್ತಿದ್ದೀನಿ, ಮಧ್ಯದಲ್ಲಿ ಸ್ಟ್ರೈಟಾಗಿ ಒಂದು 2-3 ಲೈನು ಸಿಲ್ಕ್ ಥ್ರೆಡಲ್ಲಿ ಹಾಕ್ಕೊಂಡ್ಬಿಡ್ತೀನಿ. ಇಲ್ಲಾಂದರೆ ನಮಗೆ ಬೇಡ ಅಂದರೆ ಬೀಡ್ಸ್ ಹಾಕ್ಬೋದು ಸೆಂಟ್ರಲ್ಲಿ. ಈ ಗ್ಲಾಸ್ ಬೀಡ್ಸ್ ಅಂತೂ ಉದ್ದ ಬರ್ತಾವಲ್ವ, ಆ ಥರ ಒಂದು 2-3 ಹಿಡಿಸುತ್ತೆ ಅಷ್ಟು ಹಾಕ್ಬೋದು. ನಾನು ಈ ಥರ ಸೆಂಟ್ರಲ್ಲಿ ದಪ್ಪ ಕಾಣಲಿ ಅಂತ ಹಾಕ್ತಾಯಿದ್ದೀನಿ ನೋಡಿರಿ. ಒಂದು 2 ಲೈನ್ ಹಾಕಿದ್ದೀನಿ. ಈಗ ನೆಕ್ಸ್ಟು ಲೀಫ್ನ ಯಾವ ಥರ ಫಿಲಪ್ ಮಾಡೋದು ನೋಡಿ. ಈಗ ಚೈನ್ ಹಾಕಿದ್ದೇನೆ. ಮತ್ತು ರಿವರ್ಸ್ ಬಂದು ಒಂದು ಚೈನ್ ಹಾಕಿ ಮತ್ತು ಅದ್ರ ಪಕ್ಕನೇ ಚಿಕ್ಕ ಚೈನ್ ಹಾಕ್ತೀನಿ. ಯಾಕಂದರೆ ಮತ್ತೆ ರಿವರ್ಸ್ ಹೋದರೆ ಅದು ವಾಪಸ್ ಬಂದಂಗೆ ಕಾಣಿಸುತ್ತೆ, ವಾಪಸ್ ಬಂದುಬಿಡುತ್ತೆ, ಸ್ಟಿಫಾಗಿ ಕೂರಲ್ಲ. ಅದಕ್ಕೋಸ್ಕರ ಯಾವುದೇ ಒಂದು ಲಾಂಗಾಗಿ ಚೈನ್ ಹಾಕ್ಬೇಕಾದ್ರೆ ಚೈನ್ ಹಾಕಿದ್ಮೇಲೆ ಮತ್ತೆ ಎಕ್ಸ್ಟ್ರಾ ಒಂದು ಚೈನ್ ಹಾಕಿ ಮತ್ತೆ ರಿವರ್ಸ್ ಬರಬೇಕು. ಆವಾಗ ಅದು ನೀಟಾಗಿ ಅಲ್ಲಿ ಕೂರುತ್ತೆ, ಇಲ್ಲಾಂದರೆ ಕೂರೋದಿಲ್ಲ. ಎಷ್ಟು ನೀಟಾಗಿ ಕಾಣಿಸುತ್ತಲ್ವ. ನಿಧಾನಕ್ಕೆ ಹಾಕಂತ ಬರೀ. ಸ್ಟಾರ್ಟಿಂಗು ಸ್ವಲ್ಪ ಕಷ್ಟ ಆಗುತ್ತೆ ಫಿಲಪ್ ಮಾಡೋದು. ಆಗ್ತಾ ಅಂದರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಮಾತ್ರ ಈಸಿ ಆಗುತ್ತೆ ನೋಡಿ. ನೀಟಾಗಿ ಅದ್ರ ಪಕ್ಕನೇ ಬರೋ ಥರ ಫಿಲಪ್ ಮಾಡಿ. ಮೇಲೆ ಹಾಕ್ಬೇಕಾದ್ರೆ ಎಲ್ಲಿ ಚೆನ್ನಾಗಿ ಅದು ಮುಂದೆನೇ ಹೋಗಿ, ಕೆಳಗಡೆ ಹಾಕ್ಬೇಕಾದ್ರೆ ಅದ್ರ ಕೆಳಗಡೆ ಆ ಥರ.
ಬಂದೆ ನೋಡಿ. ಫಿಲ್ಲಪ್ ಮಾಡಿರೋದು ಗ್ಯಾಪ್ ಅನ್ಸೋದಿಲ್ಲ, ಪಕ್ಕನೇ ಫಿಲ್ಲಪ್ ಮಾಡ್ಕೊಂತ ಹೋದರೆ ನೀಟಾಗಿ ಕೂತ್ಕೊಂಡ್ಬಿಡುತ್ತೆ. ಎಲ್ಲಿ ಒಂಚೂರು ಗ್ಯಾಪ್ ಅನಿಸ್ತಾ ಇಲ್ಲ ನೋಡಿ. ಈಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ. ಸೇಮ್ ಇದೇ ಥರನೇ, ಈ ಚೈನ್ ಸ್ಟಿಚ್ ಥರನೇ, ಬಟ್ ಲಾಂಗಾಗಿ ಹೋಗ್ತೀವಿ, ಅದು ಶಾರ್ಟಾಗಿ ಚೈನ್ ಸ್ಟಿಚ್ ಹಾಕ್ತೀವಿ. ಇದು ಲಾಂಗಾಗಿ ಹಾಕ್ತೀವಿ, ಅಷ್ಟೇ ವ್ಯತ್ಯಾಸ ನೋಡಿರಿ. ಏನಿದೇನು ಕಷ್ಟ ಇಲ್ಲ, ಈಸಿಯಾಗಿ ಯಾರು ಬೇಕಾದರೂ ಹಾಕ್ಬೋದು. ಸ್ವಲ್ಪ ಲಾಂಗಾಗಿ ಎಳ್ಕೊಂಡು ಅಲ್ಲಿ ಚೈನ್ ಹಾಕಿ ಮತ್ತೆ ಚಿಕ್ಕ ಚೈನ್ ಹಾಕಿ ಮತ್ತೆ ರಿವರ್ಸ್ ಬರೋದು, ಅಷ್ಟೇ ಈಸಿ. ಬಟ್ ಹಾಕ್ತಾಯಿದ್ರೆ ಮಾತ್ರ ಬರುತ್ತೆ, ಹಾಕ್ಲಿಲ್ಲಪ್ಪ ಅಂದರೆ ಬರೋದೇ ಇಲ್ಲ ನೋಡಿ. ಪ್ರಾಕ್ಟೀಸ್ ಮಾಡಬೇಕು, ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಈಸಿ ಆಗುತ್ತೆ ನೋಡಿ. ನೋಡಿಕೊಂಡು ನೀಟಾಗಿ ಹಾಕ್ತಾ ಹೋದರೆ ನೋಡಿರಿ ಎಷ್ಟು ನೀಟಾಗಿ ಬಂದಿದೆಯಲ್ಲ, ಒಂದು ಚೂರು ಎಲ್ಲೂ ಗ್ಯಾಪ್ ಅನ್ನಿಸ್ತಾ ಇಲ್ಲ. ಸೇಮ್ ಪ್ರೊಸೀಜರ್ ನೋಡಿರಿ, ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಎಂಡ್ವರೆಗೂ ಅದೇ ಥರ ಲಾಂಗ್ ಆ್ಯಂಡ್ ಶಾರ್ಟ್ ಅನ್ನೋ ಇದರಲ್ಲೇ ಪ್ರೊಸೀಜರಲ್ಲೇ ಇದು ಮಾಡ್ತಾಯಿದ್ದೀವಿ. ಮುಂದಕ್ಕೆ ಹೋಗೋದು, ಮತ್ತು ಚಿಕ್ಕ ಚೈನ್ ಹಾಕ್ಕೊಂಡು ಮತ್ತೆ ರಿವರ್ಸ್ ಬರೋದು, ಮತ್ತು ಚೈನ್ ಹಾಕಿ ಮತ್ತೆ ಚಿಕ್ಕ ಚೈನ್ ಹಾಕಿ ಮತ್ತೆ ಮುಂದಕ್ಕೆ ಹೋಗೋದು. ಒಂದು ಚೂರು ಒಂದು ಎಳೆ ಆದರೂ ವೈಟ್ ಮೇಲೆ ಯಾಕೆ ತೋರಿಸ್ತೀವಪ್ಪ ಅಂದರೆ ಅಲ್ಲಿ ಗ್ಯಾಪ್ ಇದೆಯಲ್ಲ ಅಂತ ಬೇಗ ಕಾಣಿಸುತ್ತೆ. ಬೇರೆ ಕ್ಲಾತಲ್ಲಿ ಅಷ್ಟು ಈಸಿಯಾಗಿ ಕಾಣೋದಿಲ್ಲ, ಅದಕ್ಕೋಸ್ಕರ ವೈಟಲ್ಲೇ ಆಲ್ಮೋಸ್ಟ್ ಎಲ್ಲರೂ ವರ್ಕನ್ನು ಹೇಳ್ಕೊಡೋದು. ಅರಿ ಎಂಬ್ರಾಯ್ಡಿಂಗ್ ವರ್ಕನ್ನ ಯಾವ ಕಲರ್ ಅಂದರೆ ಮೇನ್ ವೈಟ್ ಕ್ಲಾತಲ್ಲೇ ಹೇಳ್ಕೊಡ್ತಾರೆ. ಏನಾದರೂ ಮಿಸ್ಟೇಕ್ ಇದ್ದರೂ ಬೇಗ ಐಡೆಂಟಿಫಿಕೇಷನ್ ಮಾಡ್ಬೋದು ನೋಡಿ. ನೋಡಿ ಎಂಡ್ ಲಾಸ್ಟಿಗೆ ಬಂದಿದ್ದೀವಿ. ಈ ಸಿಲ್ಕ್ ದಾರ ಎಳಿಬೇಕಾದ್ರೆ ಸ್ವಲ್ಪ ಲೈನ್ ವ್ಯತ್ಯಾಸ ಆಯ್ತು ಅಂದರೆ ಒಂಥರ ಗುಂಜು ಟೈಪ್ ಆಗುತ್ತೆ ನೋಡಿ, ನೀಟಾಗಿರಲ್ಲ ಸಿಲ್ಕ್ ಥ್ರೆಡ್. ಈಗ ನೋಡಿ ಫಿಲ್ಲಪ್ ಆಗಿರುತ್ತೆ. ಈಗ ನಾನು ಇದನ್ನೇನು ಮಾಡ್ತೀಯಪ್ಪ ಅಂದರೆ ಅದ್ರ ಬೀಡ್ಸ್ ಒಳಗಡೆ ಚೈನ್ ಸ್ಟಿಚ್ ಹಾಕಂತ ಬರ್ತೀನಿ ಔಟ್ಲೈನಾಗಿ. ಯಾಕಂದರೆ ಅಲ್ಲಿ ನಾವು ಚೈನ್ ಹಾಕಿರೋದು ಕಾಣಿಸ್ತಿರುತ್ತೆ, ಅದಕ್ಕೋಸ್ಕರ ಅದೊಂಥರ ಡಿಫ್ರೆಂಟಾಗಿ ಅಂದರೆ ನೀಟಾಗಿ ಕಾಣೋದಿಲ್ಲ. ಈ ಥರ ಚೈನ್ ಹಾಕಿದರೆ ಅದರೊಳಗಡೆ ಹಾಕಿದ್ದಾರೆ ಅನ್ನೋ ಥರ ತುಂಬ ನೀಟಾಗಿ ಕಾಣಿಸುತ್ತೆ. ಮತ್ತು ಅಲ್ಲೆಲ್ಲಾದರೂ ಸ್ವಲ್ಪ ವೈಟ್ ಅನ್ನೋದು ಏನಾದರೂ ಇದ್ದರೂ ಚೈನ್ ಹಾಕಿದ್ದು ಕಾಣಿಸುತ್ತೆ ಅಂದರೂ ಈ ಥರ ಹಾಕಿದ್ರೆ ನೀಟಾಗಿ ಕಾಣಿಸುತ್ತೆ. ಫುಲ್ ಕ್ಲೀನಾಗಿ ಫಿಲ್ಲಪ್ ಮಾಡಿದ್ದೀವಿ ಅನ್ನೋ ಥರ ಕಾಣಿಸುತ್ತೆ ನೋಡಿ. ನೀಟಾಗಿ ನಿಧಾನಕ್ಕೆ ಚೈನ್ ಸ್ಟಿಚ್ ಹಾಕೊಂಬೇಡಿ. ಎಲ್ಲನೂ ವೈಟ್ ಆಗಿದ್ದರೂ ಅಂದರೆ ವೈಟ್ ಕಾಣಿಸುತ್ತೆ ಚೈನ್ ಮಧ್ಯದಲ್ಲಿ ಅಂದರೂ ಈ ಥರ ಹಾಕಿದರೆ ನೋಡಿ ಎಷ್ಟು ನೀಟಾಗಿ ಫಿಲ್ಲಪ್ ಆಯ್ತಲ್ವ. ಈಗ ನಾನು ಎಂಡ್ ಲಾಕ್ ಮಾಡಿಬಿಡ್ತೀನಿ. ಲೂಪ್ ಒಳಗಡೆ ಮತ್ತೆ ಒಂದು ಲೂಪ್ ಎಳ್ಕೊಂಡು ಈ ಮೇಲ್ಗಡೆ ಇದರಿಂದ ಫಸ್ಟ್ ಇದನ್ನು ಎಳ್ಕೊಬೇಕು. ಎಳ್ಕೊಂಡಾಗ ಅದು ಅದ್ರ ಮೇಲೆ ಹೋಗಿ ಕೂತ್ಕೊಂಡಾಗ ಅದು ಲಾಕ್ ಆಗಿಬಿಡುತ್ತೆ ನೋಡಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಒಂದು ಚೂರು ಎಲ್ಲಾದರೂ ವೈಟಾಗಿ ಏನೇನು ಕಾಣೋದಿಲ್ಲ ನೋಡಿ, ಅಷ್ಟು ನೀಟಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.